ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವ್ಲಾಗು ಬಂದು ಇವತ್ತಿನ ದಿನ ಕಂಪ್ಲೀಟಾಗಿ ನನ್ನ ಡೇ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಯೂಶುವಲಿ ನಾನು ವಾಕ್ ಹೋಗ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ಎಲ್ಲ ನಾನು ಹೇಳಿದ್ದೆ. ಸೊ ವಾಕಿಂದ ಬಂದ ಮೇಲೆ ಮನೇಲಿ ಜಸ್ಟ್ ಒಂದು 15 ಮಿನಿಟ್ಸ್ ನಾನು ಬ್ರೀತಿಂಗ್ ಎಕ್ಸರ್ಸೈಸು ಮತ್ತು ಒಂದು ಮೆಡಿಟೇಷನ್ ಮಾಡ್ತೀನಿ. ಅಂದರೆ ಒಂದು 10 ಮಿನಿಟ್ಸ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿದ್ರೆ ಒಂದು 5 ಮಿನಿಟ್ಸ್ ಮೆಡಿಟೇಷನ್ನು. ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಆ್ಯಸ್ ಯೂಶುವಲ್ ನನ್ನ ದಿನಚರ್ಯಗಳೇನಿರತ್ತೆ ಅದನ್ನು ನಾನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನನ್ಗೇನಾಗಿದೆ ಅಂದ್ರೆ ಪಾವನಿಗೆ ಕಾಲೇಜ್ ರಜಾ ಇರೋದ್ರಿಂದ ಸ್ವಲ್ಪ ಟೈಮ್ ಸಿಗ್ತಿದೆ, ಹಂಗಾಗಿ ಇವೆಲ್ಲ ಮಾಡೋದಕ್ಕೂ ಸರಿ ಹೋಗ್ತಿದೆ ಅಂತ ಹೇಳಿ ಅನ್ನಿಸ್ತಿದೆ. ಬಟ್ ಆಮೇಲೆ ಅವಳಿಗೆ ಕಾಲೇಜ್ ಏನಾದರೂ ಸ್ಟಾರ್ಟ್ ಆಗಿಬಿಟ್ರೆ ಬೆಳಿಗ್ಗೆ ಹೊತ್ತು ಇವಾಗ ಸಿಕ್ಕುವಷ್ಟು ಟೈಮ್ ನನಗೆ ಸಿಗೋದಿಲ್ಲ. ಹಾಗನ್ಬಿಟ್ಟು ನಾನು ಇದನ್ನು ಬಿಟ್ಟರೂ ಒಳ್ಳೇದಲ್ಲ ಅಲ್ವಾ, ಬಿಕಾಸ್ ನಮ್ಮ ಹೆಲ್ತು ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ನಾನೇನು ಅನ್ಕೋತಿದ್ದೀನಿ, ಅವಳಿಗೆ ಒಂದು ವೇಳೆ ಕಾಲೇಜ್ ಸ್ಟಾರ್ಟ್ ಆದರೆ ಒಂದು ಹಾಫ್ ಆನ್ ಅವರ್ ಬಿಫೋರ್, ಅಂದರೆ ಒಂದು 4:45 5 ಗಂಟೆಗೆ ಎದ್ಬಿಟ್ಟು ಇದನ್ನೆಲ್ಲ ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕು ಅಂತಾನೆ ಈಗ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಇವತ್ತು ನಾನು ಕಿಚಡಿ ಮಾಡೋಣ ಟಿಫನ್ಗೆ ಅಂತ ಹೇಳಿಬಿಟ್ಟು ನೈಟೇ ಎಲ್ಲ ಡಿಸೈಡ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಪಾವನಿ ಬಂದು ಇಲ್ಲಮ್ಮ ಕಿಚಡಿ ಬೇಡ, ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಅಂದ್ಲು. ಈ ನಡುವೆ ಏನಾಗ್ತಿದೆ, ಅವಳೇ ಟಿಫನ್ ಎಲ್ಲ ಮಾಡ್ಕೋತಿದ್ದಾಳೆ, ನಾನು ಜಸ್ಟ್ ಅಡುಗೆ ಕೆಲಸ ಮಾತ್ರ ಮಾಡ್ತಿದ್ದೀನಿ. ಬಟ್ ರೆಗ್ಯುಲರ್ ಆಗಿ ಡೈಲಿ ಅವಳೇ ಮಾಡ್ತಾಳೆ ಅಂತ ಏನೂ ಇಲ್ಲ. ಆದರೆ ಅವಳು ಫ್ರೀ ಆಗಿದ್ದಾಗ ನಾನು ಅವಳಿಗೆ ಹೇಳ್ತೀನಿ ಮಾಡು ಅಂದ್ಬಿಟ್ಟು, ಇಲ್ಲ ಅವಳೇ ಬಂದ್ಬಿಡ್ತಾಳೆ. ಅವಳಿಗೂ ಒಂಥರ ಮಾರ್ನಿಂಗ್ ಟೈಮ್ ಟೇಬಲ್ ಇದಾದಂಗೆ ಬಂದ್ಬಿಟ್ಟು ಏನು ಮಾಡಬೇಕು ಏನು ಅನ್ನೋ ಥರ ಬರ್ತಾಳೆ. ಕೆಲವು ಸತಿ ಅವಳದು ಬೇರೆ ಏನಾದರೂ ಕೆಲಸಗಳು ಇದ್ದಾಗ ನಾನು ಪಾಡಿಗೆ ನಾನು ಟಿಫನ್ ಎಲ್ಲ ಮಾಡ್ತೀನಿ. ಇನ್ನು ಅವಳು ಅದನ್ನು ಮಾಡ್ತಿದ್ಲಲ್ವ ಅಂತ ಹೇಳಿ ನಾನು ಸೊಪ್ಪು ತೊಗೊಂಡು ಬಂದಿದ್ದೆ. ಸರಿ ಸೊಪ್ಪು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಮಾಡಿದೆ. ಮತ್ತು ಇವತ್ತು ಆ್ಯಕ್ಚುಲಿ ಸೋಮವಾರ ಅಂಬೇಡ್ಕರ್ ಜಯಂತಿ ಇತ್ತು, ರಜಾ ಇದೆ ನಮ್ಮ ಮನೆಯವ್ರಿಗೆ ಆಫೀಸು. ನನಗೆ ಮರ್ತೋಗ್ಬಿಟ್ಟಿದೆ ಅವ್ರಿಗೆ ಆಫೀಸ್ ಇಲ್ಲ ಅನ್ನೋದು. ನಾನೇನು ಮಾಡಿದ್ದೀನಿ, ಡೈಲಿ ಹೇಗೆ ನಾನು ಅಡುಗೆ ಮಾಡುವಾಗ ಮುದ್ದೆ ಅನ್ನೋದು ಕಂಪಲ್ಸರಿಯಾಗಿ ಮಾಡೇ ಮಾಡ್ತೀನಿ, ಅದೇ ಥರ ಮುದ್ದೆಗೆ ಇಟ್ಬಿಟ್ಟು ಅದು ನೀರು ಮರಳಿ ಆದಮೇಲೆ ನಾನು ನಾವೇನು ರಾಗಿ ಹಸಿಟ್ಟು ಹಾಕ್ತೀವಲ್ವ ಆವಾಗ ಪಾವನಿ ನೋಡ್ಬಿಟ್ಟು ಹೇಳ್ತಿದ್ದಾಳೆ, ಅಮ್ಮ ಏನಕ್ಕೆ ಮುದ್ದೆ ಮಾಡ್ತಿದ್ದೀರಾ, ಪಪ್ಪನಿಗೆ ಇವತ್ತು ರಜಾ ಅಲ್ವಾ, ಇಷ್ಟು ಬೇಗ ಯಾಕೆ ಮಾಡ್ತಿದ್ದೀರಾ ನೀವು ಅಂತ ಹೇಳಿ. ಆಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಇನ್ನೇನು ಹಾಕ್ಬಿಟ್ಟಿದ್ನಲ್ಲ ಅಂತ ಹೇಳಿ, ಸರಿ ಬಿಡು ಮಾಡಿಬಿಟ್ಟು ಹಾಟ್ ಕೇಸಲ್ಲಿ ಹಾಕಿಟ್ಬಿಡೋಣ, ಮಧ್ಯಾಹ್ನಕ್ಕೆ ಬರೀ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಹಂಗೆ ಅಂದ್ಕೊಂಡೆ. ಸೊ ಡೈಲಿ ನಾವು ಆ ಕೆಲಸನ ಮಾಡಿ ಮಾಡಿ ನಮ್ಗೆ ಹೆಂಗಾಗಿರತ್ತೆ ಅಂದರೆ ಅವತ್ತು ರಜಾ ಇದೆ ಏನು ಅನ್ನೋದು ಸಹ ನಮ್ಮ ಮೈಂಡಿಗೆ ಬರೋದೇ ಇಲ್ಲ. ಸೊ ಆ ಥರ ಆಗುತ್ತೆ ಅಲ್ವಾ ಎಲ್ಲಾರ್ಗು. ಇನ್ನು ಅದಾದಮೇಲೆ ನಾನು ಯೂಶ್ವಲಿ ಬೆಳಿಗ್ಗೆ ಹೊತ್ತು ಗ್ರೀನ್ ಟೀ ಕುಡಿತೀನಿ ಅನ್ನೋದು ನಿಮಗೆಲ್ಲ ಗೊತ್ತಿರತ್ತೆ. ಆದರೆ ನಾನು ನಿಂಬೆಹಣ್ಣು ಬಿಸಿನೀರಿಗೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕ್ಕೊಂಡು ಇದು ಒಂದು ಡ್ರಿಂಕನ್ನು ಕುಡಿತೀನಿ. ಇದು ಆಲ್ಮೋಸ್ಟ್ 15 ವರ್ಷದಿಂದ, ಅಂದರೆ ನಮ್ಮ ಪಾವನಿ ಹುಟ್ಟಿದಾಗಿಂದ ಅವಳು ಹುಟ್ಟಿ ಒಂದು ವರ್ಷ ಮಗು ಇದ್ದಾಗಿಂದ ಇದು ನನಗೆ ಅಭ್ಯಾಸ ಆಗಿದೆ. ರೆಗ್ಯುಲರ್ ಆಗಿ ಇದು, ಅಂದರೆ ಕೆಲವ್ರು ಏನು ಹೇಳ್ತಾರೆ ಅಂತಂದರೆ ಇದು ಕುಡಿಯೋದ್ರಿಂದ ಬಾಡಿ ಗೇನ್ ಆಗುತ್ತೆ ಅಂತ ಹೇಳ್ತಾರೆ, ಕೆಲವ್ರು ಏನೋ ಬಾಡಿಗೆ ಸ್ವಲ್ಪ ಒಳ್ಳೇದಲ್ಲ ಅಂತಲೂ ಎಲ್ಲ ಹೇಳ್ತಿರ್ತಾರೆ. ಆದರೆ ಏನು ಅಂತ ಗೊತ್ತಿಲ್ಲ, ನನ್ನ ಬಾಡಿಗೆ ತುಂಬ ಚೆನ್ನಾಗಿ ಸೆಟ್ ಆಗೋಗ್ಬಿಟ್ಟಿದೆ. ಹಂಗಾಗಿ ನಾನು ರೆಗ್ಯುಲರ್ ಆಗಿ ಇದನ್ನು ಕುಡಿತೀನಿ. ಬಟ್ ಯಾವತ್ತೂ ನಾನು ವ್ಲಾಗಲ್ಲಿ ಹೇಳಿಲ್ಲ ನಾನು ಇದನ್ನು ಕುಡಿತೀನಿ ಅಂತ ಹೇಳಿ, ತೋರಿಸೂ ಇಲ್ಲ. ಬಿಕಾಸ್ ಈ ಒಂದು ರೀಸನ್ಗೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟೆ ನಾನು ಅವಾಯ್ಡ್ ಮಾಡಿದ್ದೆ ಅಷ್ಟೇ. ಅದು ಕೆಲವೊಂದು ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಅದು ತೊಗೊಳುತ್ತೆ ಈಸಿಯಾಗಿ. ಸೊ ಮೇ ಬಿ ಈ ಒಂದು ಡ್ರಿಂಕ್ ನನ್ನ ಬಾಡಿ ತುಂಬ ಈಸಿಯಾಗಿ ತೊಗೊಂಡಿದೆ ಅಂತ ಹೇಳಿ ಅನಿಸುತ್ತೆ. ಇದರಿಂದ ನನಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ಆ ಥರ ಎಲ್ಲ ಏನೂ ಆಗಿಲ್ಲ. ಹಾಗಾಗಿ ನಾನು ಇದನ್ನು ರೆಗ್ಯುಲರ್ ಆಗಿ ಕುಡಿತೀನಿ. ನಿಜ ಹೇಳಬೇಕು ಅಂದರೆ ನನಗೆ ಗ್ರೀನ್ ಟೀಗಿಂತ ಇದು ತುಂಬ ಇಷ್ಟ ಆಗುತ್ತೆ ಟೇಸ್ಟು. ಸೊ ಹಾಗಾಗಿ ನಾನು ಇದನ್ನು ಕಂಪಲ್ಸರಿಯಾಗಿ, ಆದರೆ ಗ್ರೀನ್ ಟೀ ಆದರೂ ಒಂದು ದಿನ ಮಿಸ್ ಮಾಡ್ತೀನಿ, ಬಟ್ ಇದನ್ನಂತೂ ನಾನು ಮಿಸ್ ಮಾಡೋದೇ ಇಲ್ಲ. ಆದರೆ ಯಾವತ್ತೂ ನಾನು ಶೇರ್ ಮಾಡಿರಲಿಲ್ಲ, ಇವತ್ತು ಅದ್ರ ಬಗ್ಗೆ ಹೇಳ್ತಿದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೆ, ಸೊ ಪಾವನಿನೂ ಕುಡಿದ್ಲು. ಆಮೇಲೆ ಎಲ್ಲ ಕೆಲಸಗಳೆಲ್ಲ ಆದಮೇಲೆ ಒಂಚೂರು ಈ ಟಿ ವಿ ಯೂನಿಟ್ ಏನಿದೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ಅದನ್ನೆಲ್ಲ ಕ್ಲೀನಿಂಗನ್ನು ಮಾಡ್ಕೊತಾ ಇದ್ದೆ. ಸೊ ಇವು ಏನು ಅಲ್ಲಿ ನಾನು ಶೋ ಪೀಸಸ್ ಎಲ್ಲ ಇಟ್ಟಿದ್ದೀನಿ, ಇದನ್ನು ಜಸ್ಟ್ ನಾನು ಅಂದರೆ ಬಟ್ಟೆಯಲ್ಲಿ ಡಸ್ಟಿಂಗ್ ಮಾಡಿಕೊಂಡ್ರೆ ನನಗೆ ಯಾಕೋ ಅಷ್ಟು ಸಮಾಧಾನ ಆಗೋದೇ ಇಲ್ಲ. ಸೊ ನಾನು ಯಾವಾಗ ಕ್ಲೀನ್ ಮಾಡಿದ್ರೂ ಇದನ್ನು ನೀರಲ್ಲಿ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ.
ಸೊ ಇನ್ನು ಇದನ್ನು ತೊಳೆದ್ಬಿಟ್ಟು ಎಲ್ಲ ಇಲ್ಲೇ ಜೋಡಿಸ್ತಾ ಇದ್ದೀನಿ. ನಾನೇನು ಹೊರ್ಗಡೆನೂ ಏನು ಇಡ್ತಿಲ್ಲ, ಮತ್ತು ಯಾವುದು ತೊಗೊಂಡೋಗಲ್ಲಿ ಆರ್ಗನೈಸ್ ಮಾಡೋದಕ್ಕೂ ಆಗೋದಿಲ್ಲ ಅಲ್ವಾ. ಹೆಂಗೋ ಇಲ್ಲಿ ಬಾಗಿಲು ಮತ್ತು ವಿಂಡೋ ಇದೆ ಏನು ನಮ್ಮ ಬಾಲ್ಕನಿದು, ಸೊ ಚೆನ್ನಾಗಿ ಒಣಗ್ಕೊಳ್ಳುತ್ತೆ. ಇನ್ನು ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿಬಿಡ್ತೀನಿ. ಆಮೇಲೆ ಅದು ಹೆಂಗೂ ಒಣಗಿರುತ್ತಲ್ವ, ಆಮೇಲೆ ಬಂದು ಅದನ್ನು ನಾನು ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ನನಗೂ ಸರಿ ಹೋಗುತ್ತೆ. ಸೊ ಇನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಅಲ್ವಾ ವಾಲ್ಪೇಪರ್ ಬಗ್ಗೆ, ಇದೆ ಅದು. ಸ್ಟಾರ್ಟಿಂಗ್ ತೊಗೊಂಡ ಅವರು ಏನು ಓಪನ್ ಮಾಡಿದ್ರಲ್ಲ ಹಾಕ್ಲಿಕ್ಕೆ ಅಂತೇಳಿ, ಆವಾಗ ನೋಡಿದಾಗ ನಿಜವಾಗ್ಲೂ ನನಗೆ ಇಷ್ಟನೇ ಆಗಲಿಲ್ಲ. ಏನಪ್ಪ ಈ ಥರ ವಾಲ್ಪೇಪರ್ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಪಾವನಿ ಹೇಳ್ತಾ ಇದ್ದು ಇಲ್ಲಮ್ಮ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ, ಅವಳೇ ಸೆಲೆಕ್ಟ್ ಮಾಡಿದ್ದು ಇದನ್ನು. ಬಟ್ ಇವಾಗ ನನಗೆ ಹಾಕಿದ್ಮೇಲೆ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಅದೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇನ್ನೂ ಡಾರ್ಕ್ ಕಲರ್ ತೊಗೋಬೇಕಿತ್ತು, ಎಲ್ಲ ಲೈಟೇ ಇದೆ ಅಂತ ಹೇಳಿ ಅವರು. ಬಟ್ ನನಗೆ ಡಾರ್ಕ್ ಕಲರ್ ಅಷ್ಟು ಅಂದರೆ, ಈ ಡಾರ್ಕ್ ಕಲರ್ ಏನಾಗುತ್ತೆ ಅಂದರೆ ಕೆಲವು ಸತಿ ಒಂಥರ ಕತ್ಲೆ ಥರ ಮಾಡಿಬಿಡತ್ತೆ. ಹಾಗಾಗಿನೇ ನಾನು ಸ್ವಲ್ಪ ಡಾರ್ಕ್ ಕಲರ್ನ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ನಾವೇನು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಇದ್ವಿ ಮುಂಚೆ, ಮನೆ ಆಲ್ಮೋಸ್ಟ್ ಆಲ್ ಎಲ್ಲ ನಾನು ಡಾರ್ಕ್ ಕಲರ್ ಪೇಂಟ್ ಮಾಡಿಸ್ಬಿಟ್ಟಿದೆ. ಅಂದರೆ ಅವಾಗ ಆ ಥರ ಇತ್ತು ಬಿಡಿ, 15 ವರ್ಷದ ಹಿಂದೆಗಡೆ ಏನು ಟ್ರೆಂಡ್ ಇತ್ತು ಪೇಂಟ್, ಅದನ್ನು ಮಾಡಿಸ್ಬಿಟ್ಟಿದ್ವಿ. ಸೊ ಒಂಥರ ಕತ್ಲೆ ಕತ್ಲೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಬಟ್ ಈ ಮನೆಗೆ ಆ ಥರ ಇರಬಾರ್ದು ಅಂದ್ಬಿಟ್ಟು ನಾನು ಆದಷ್ಟು ಎಲ್ಲ ಲೈಟ್ ಕಲರ್ಸ್ಗೆ ಹೋಗ್ತೀನಿ. ಇಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋದಲ್ಲಿ ಹೇಗೋ ನನಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ಚೆನ್ನಾಗಿದೆ. ಸೊ ಇನ್ನು ಎಲ್ಲ ಆಯ್ತಲ್ವಾ, ಮನೇಲಿ ಕೆಲಸ ಆಗಲು ಕ್ಲೀನಿಂಗ್ ಅಡುಗೆ ಏನೇನಿತ್ತು ಎಲ್ಲ ಮುಗೀತು. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕು, ಅಂದರೆ ಗ್ರಾಸರೀಸ್ ತೊಗೊಂಬರ್ಬೇಕು. ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಮೆಟ್ರೋಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೂ ರಜಾ ಇದೆ. ಬಿಕಾಸ್ ಅಂಬೇಡ್ಕರ್ ಜಯಂತಿ ಅಂತ ಹೇಳಿಬಿಟ್ಟು ಗೌರ್ಮೆಂಟ್ ಹಾಲಿಡೇ ಅಲ್ವಾ, ಹಾಗಾಗಿ ರಜಾ ಇತ್ತು. ಸೊ ಅವ್ರಿಗೆ ಯಾವತ್ತೂ ರಜಾ ಇರುತ್ತೆ, ಆ ಟೈಮಲ್ಲಿ ನಾನು ಸ್ವಲ್ಪ ಏನಾದರೂ ಕೆಲವು ಕೆಲಸಗಳು ಅವ್ರು ಬರಲೇಬೇಕಾಗಿರೋಂಥ ಕೆಲಸಗಳಿಗೆ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಇನ್ನು ಗ್ರೋಸರೀಸ್ ಯೂಶ್ವಲಿ ನಾವು ಮೆಟ್ರೋದಲ್ಲೇ ತೊಗೊಳೋದು ಅಲ್ವಾ. ಸೊ ಹಾಗಾಗಿ ನನಗೆ ಆಗೋದಿಲ್ಲ. ನಾನು ಪಾವನಿ ಇಬ್ಬರೇ ಹೋಗಿದ್ದೀವಿ 2 ವೀಲರಲ್ಲಿ ಹಾಕ್ಕೊಂಬರ್ಲಿಕ್ಕೆ ಅಂತ ಹೇಳಿ. ಅವ್ರು ಬಂದರೆ ಒಂಥರ ಸಮಾಧಾನ, ಸ್ವಲ್ಪ ಲೇಟ್ ಆದ್ರೂ ಕಾರಲ್ಲೇ ಆರಾಮಾಗಿ ಬರ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ನಿಜ ಹೇಳಬೇಕು ಅಂತಂದರೆ ನಾನು ಮಧ್ಯಾಹ್ನನೇ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇವರು ಆಫೀಸ್ ರಜಾ ಇದ್ದರೂ ಬೇರೆ ಕೆಲಸಗಳನ್ನೇನಾದರೂ ಇಟ್ಕೊಂಡ್ಬಿಟ್ಟಿರ್ತಾರೆ, ಮತ್ತೆ ಓದೋರು ಸಂಜೆ ಮಾಡಿಬಿಟ್ರು. ಸೊ ಇವಾಗ ಹೋಗಿ ಅದು ಗ್ರಾಸರೀಸ್ ಎಲ್ಲ ತೊಗೊಂಡು ಬರಬೇಕಿದೆ. ಇವತ್ತಿಗೆ ಅಷ್ಟೇ ನನ್ನ ಕೆಲಸ, ಬೇರೆ ಏನೂ ಇಲ್ಲ. ಸರಿ, ಇನ್ನು ನೋಡೋಣ ಅಲ್ಲಿ ಯಾವ ಥರ ಆಗುತ್ತೆ ಆ ಥರ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವು ಮೆಟ್ರೋಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಮೋಡ ಎಲ್ಲ ಮುಚ್ಕೊಂಡಿತ್ತು. ಸೊ ಮಳೆ ಬರುತ್ತೆ ಅಂತ ಅಂದ್ಕೊಂಡೆ, ಹಂಗೆ ಸಣ್ಣದಾಗಿ ಹನಿ ಸ್ಟಾರ್ಟ್ ಆಗ್ತಾ ಇತ್ತು. ಆಮೇಲೆ ನಾವು ಮೆಟ್ರೋ ಹತ್ರ, ಅಂದರೆ ಇವಾಗ ಚೇಂಜ್ ಆಗಿಬಿಟ್ಟಿದೆ ಹೊಸ, ಅಂದರೆ ನಾವು ಲಾಸ್ಟ್ ಟೈಮೆಲ್ಲ ಹೋದಾಗ ಅದು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಬಟ್ ಇವಾಗ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಎಲ್ಲ ರೆಡಿ ಆಗಿತ್ತು. ಅಲ್ಲೇ ಮುಂದೆನೇ ನಮ್ಮ ಮನೆಯವರು ಡ್ರಾಪ್ ಮಾಡಿಬಿಟ್ಟು ನಮ್ಮನ್ನು ಕಾರ್ ಪಾರ್ಕಿಂಗ್ಗೆ ಅಂತ ಹೇಳಿ ಹೋದರು. ನಾವು ಅಲ್ಲಿ ಇನ್ನೇನು ಹೋದ್ವಿ ಒಳಗಡೆ, ಮಳೆ ಸ್ಟಾರ್ಟ್ ಆಗೋಯ್ತು ಜೋರಾಗಿ. ಸರಿ, ನಾವು ಎಂಟ್ರಿ ಮಾಡಿಬಿಟ್ವಿ, ಕಾರ್ಡ್ ತೋರಿಸ್ಬಿಟ್ಟು ಮೆಟ್ರೋ ಕಾರ್ಡ್ ಒಳಗೆ ಹೊರಟೋದ್ವಿ. ಆಮೇಲೆ ನೋಡಿದ್ರೆ ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಈ ಕಡೆಯಿಂದ ಬರೋದಕ್ಕೆ ಮಳೆ ಅಂತ ಹೇಳಿ ಕಾರ್ ಪಾರ್ಕಿಂಗಿಂದನೇ ಇನ್ನೊಂದು ಎಂಟ್ರಿ ಇದೆ, ಆ ಕಡೆಯಿಂದನೇ ಬರೋಣ ಅಂತ ಬಂದಿದ್ದಾರೆ. ಬಟ್ ವಿತೌಟ್ ಮೆಟ್ರೋ ಕಾರ್ಡ್ ಅವರು ಎಂಟ್ರಿ ಕೊಡೋದಿಲ್ಲ ಅಲ್ವಾ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಪಾವನಿಗೆ ಫೋನ್ ಎಲ್ಲ ಮಾಡಿ ಎಲ್ಲಿದ್ದೀರಾ ಪಪ್ಪ ಅಂತ ಎಲ್ಲ ಹೇಳಿ, ಆಮೇಲೆ ನಾನು ಹೋಗಿ ಗೇನ್ ನಮ್ಮ ಮನೆಯವ್ರಿಗೆ ಮೆಟ್ರೋ ಕಾರ್ಡ್ ತೋರಿಸಿ ಕರ್ಕೊಂಡು ಬಂದಿದ್ದಾಯಿತು. ಸೊ ಇಷ್ಟು ವರ್ಷದಿಂದ ನಾನು ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಬಟ್ ಈಗೆಲ್ಲ ಚೇಂಜ್ ಮಾಡಿರೋದಕ್ಕೆ ಸ್ವಲ್ಪ ನನಗೂ ಅಲ್ಲಿ ಕನ್ಫ್ಯೂಷನ್ ಅನ್ನೋದು ಆಯಿತು. ಮುಂಚೆ ಎಲ್ಲ ಮೆಟ್ರೋಗೆ ಹೋದರೆ ಹೆಂಗಿರೋದು ಅಂದರೆ, ನನಗೆ ಯಾವ ಲೈನಲ್ಲಿ ಹೋದರೆ ಏನು ಐಟಮ್ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ಬಿಟ್ಟಿತ್ತು. ನನಗೆ ಯಾವ್ಯಾವ ಸೆಕ್ಷನ್ಗೆ ಹೋಗಬೇಕು, ಯಾವ್ಯಾವ ಸೆಕ್ಷನಲ್ಲಿ ನನಗೆ ಏನೇನು ಐಟಮ್ ಸಿಗುತ್ತೆ ಅಂದ್ಬಿಟ್ಟು ಒಂಥರ ಫ್ರೀಯಾಗಿ ಹೋಗ್ಬಿಟ್ಟು ಎಲ್ಲ ತೊಗೊಂಡು
ತೊಗೊಂಡು ಬಂದುಬಿಡ್ತಿದ್ದೆ. ಬಟ್ ಈ ಸತಿ ನನಗೆ ಫುಲ್ಲು ಎಲ್ಲ ಕನ್ಫ್ಯೂಷನ್ನು, ಯಾವ್ದು ಎಲ್ಲಿದೆ, ಎಲ್ಲಿ ಏನು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗಲಿಲ್ಲ. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನನಗೆ ಇನ್ನೂ ಒಂದು 2-3 ಸತಿ ಬರಬೇಕಾಗತ್ತೆ ಇಲ್ಲಿಗೆ. ಸೊ ನೋಡೋಣ, ಒಂದು 3-4 ಸತಿ ಬಂದು ಅಭ್ಯಾಸ ಆಗೋಗ್ಬಿಟ್ರೆ ಮತ್ತೆ ಗೊತ್ತಾಗ್ಬಿಡತ್ತೆ. ಅಂದರೆ ಅವರು ಚೇಂಜ್ ಮಾಡದೇ ಇದ್ದರೆ, ಒಂದು ವೇಳೆ ಎಗೇನ್ ಅವ್ರು ಏನಾದರೂ ಅದು ಸೆಕ್ಷನ್ಸ್ ಚೇಂಜ್ ಮಾಡ್ತಿದ್ರೆ ಮತ್ತೆ ಅದೇ ಕನ್ಫ್ಯೂಷನ್ ಅನ್ನೋದು ಆಗತ್ತೆ. ಏನು ತಗೋಬೋದು, ಅದೇನು ತೊಂದರೆ ಇಲ್ಲ. ಸೆಕ್ಷನ್ಸ್ ಪ್ರತಿಯೊಂದಕ್ಕೂ ಹೋಗಿ ನೋಡಿ, ಏನಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೇಟ್ ಆಗುತ್ತೆ. ಮುಂಚೆ ಎಲ್ಲ ನನಗೆ ಗೊತ್ತಿದ್ದಿದ್ದರಿಂದ ಫಾಸ್ಟಾಗಿ ಹೋಗೋದು, ಇಲ್ಲಿ ಇದು ಸಿಗುತ್ತೆ, ಇದು ಇಲ್ಲಿದೆ ಅಂದ್ಬಿಟ್ಟು ತೊಗೊಂಡು ಬಂದುಬಿಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಹುಡುಕಬೇಕು. ಹಾಗಾಗಿ ಆಮೇಲೆ ನಾನು ಯೂಶ್ವಲಿ ಮೆಟ್ರೋಗೆ ಹೋದರೆ ಎಷ್ಟು ಟ್ರೈ ಮಾಡಿದ್ರು ನನಗೆ ಈ ಪಾತ್ರೆಗಳ ಕಡೆ ಗಮನ ಹೋಗುತ್ತೆ. ಸರಿ, ಇವತ್ತು ಹಂಗೆ ನೋಡ್ತಿದ್ರೆ ನಮ್ಮ ಮನೆಯವ್ರು, ನೀನು ಆ ಸೆಕ್ಷನ್ಗೆ ಹೋಗ್ಬೇಡ, ಬಂದ್ಬಿಡು ಈ ಕಡೆ ಅಂತ ಹೇಳಿ ಟೀಸ್ ಮಾಡ್ತಾಯಿದ್ರು. ಸೊ ಏನೂ ತೊಗೊಳಲ್ಲ ಬಿಡಪ್ಪ, ನನಗೇನು ಅವಶ್ಯಕತೆಯೂ ಇಲ್ಲ, ಬೇಡ ನನಗೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ. ಬಟ್ ಏನಂದರೆ ಯಾವಾಗ ನಾನು ಈ ರೀತಿ ಹೊರ್ಗಡೆ ಬಂದ್ರೂ ನನಗೆ ಯಾರಾದರೂ ಅಟ್ಲೀಸ್ಟ್ ಒಂದು 3-4 ಜನ ಆದರೂ ಸಿಗ್ತಾರೆ. ಖುಷಿಯಿಂದ ಮಾತಾಡಿಸ್ತಾರೆ, ಮ್ಯಾಮ್ ಚೆನ್ನಾಗಿದ್ದೀರಾ, ನೋಡ್ತೀವಿ ಅಂತ ಹೇಳಿ. ಸೊ ನಾನು ಯಾವಾಗಲೂ ನನ್ನ ಮಕ್ಳ ಹತ್ರ ಹೇಳ್ತಿರ್ತೀನಿ, ನಮಗೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅವ್ರಿಗೆ ನಾವು ಗೊತ್ತಿರ್ತೀವಿ. ಸೊ ಯಾರೇ ಆಗಲಿ ನಮ್ಮನ್ನು ನೋಡಿ ಸ್ಮೈಲ್ ಮಾಡಿದ ತಕ್ಷಣ ಸ್ಮೈಲ್ ಮಾಡಬೇಕು. ಅಂದರೆ ಮಕ್ಳಿಗೂ ಕೆಲವು ಸತಿ ಏನಾಗುತ್ತೆ, ಯಾರಾದರೂ ಸ್ಮೈಲ್ ಮಾಡಿದ್ರೆ ಮಕ್ಳಿಗೆ ಯಾರೋ ಅಂದ್ಬಿಟ್ಟು ನಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಿದ್ದಾರಾ, ಇಲ್ಲ ಯಾರನ್ನೋ ನೋಡಿ ಸ್ಮೈಲ್ ಮಾಡ್ತಿದ್ದಾರಾ ಅಂದ್ಬಿಟ್ಟು ಇಗ್ನೋರ್ ಮಾಡಿಬಿಡ್ತಾರೇನೋ ಅಂದ್ಬಿಟ್ಟು ನನ್ನ ಮಕ್ಳಿಗೆ ಅದನ್ನು ಫೀಡ್ ಮಾಡಿಬಿಟ್ಟಿದ್ದೀನಿ, ಹೇಳ್ಬಿಟ್ಟಿದ್ದೀನಿ, ಯಾರೇ ಆಗಲಿ ನಿಮ್ಮನ್ನು ನೋಡಿ ಸ್ಮೈಲ್ ಮಾಡಿದ್ರೆ ಸ್ಮೈಲ್ ಮಾಡಿ ಅವ್ರು ಮಾತಾಡ್ಸಿದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡಿ ಅಂತ ಹೇಳಿ. ಸೊ ಇವಾಗ ಅವರು ಅದನ್ನು ಫಾಲೋ ಮಾಡ್ತಿದ್ದಾರೆ. ಅದೇ ಹೇಳಿದೆ ನಾನು ಒಂದು ವ್ಲಾಗಲ್ಲಿ, ನಾನು ಈ ವ್ಲಾಗಿಂಗ್ ಏನು ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಇದರಲ್ಲಿ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತಂದರೆ ಅದು ನಿಜವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಅಂತಲೇ ಅನ್ಕೋಬೋದು. ನನಗೆ ಈ ಥರ ಸಿಕ್ಕಿದಾಗ, ಮಾತಾಡಿದಾಗ ಒಂಥರ ತುಂಬಾ ಖುಷಿ ಆಗತ್ತೆ. ಸೊ ಯೂಶ್ವಲಿ ಮೆಟ್ರೋದಲ್ಲೂ ನನಗೆ ಸುಮಾರು ಜನ ಸಿಕ್ಕಿದ್ರು, ಆವತ್ತು ಮಾತಾಡ್ಸಿದ್ರು, ಮತ್ತು ಒಂದಿಬ್ಬರೇನೋ ಫೋಟೋಸ್ ತೊಗೊಂಡ್ರು. ಸಾರಿ, ಅವ್ರ ಹೆಸರನ್ನ ಕೇಳೋದು ಮರ್ತೋಗ್ಬಿಟ್ಟೆ. ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ ನನಗೆ, ಅಷ್ಟು ಜನ ಸಿಕ್ಕಿರ್ತಾರೆ, ಯಾರು ಅಂತ ಹೇಳಿ. ಸೊ ರಾಂಗ್ ಅಂದರೆ ಕೇಳಿದೆ ಹೆಸರನ್ನ, ಬಟ್ ಒಂದು ವೇಳೆ ನಾನು ರಾಂಗ್ ಹೆಸರು ಹೇಳ್ಬಿಟ್ರೆ ತಪ್ಪಾಗತ್ತೇನೋ, ಹಾಗಾಗಿ ಅಷ್ಟೇ ಇದು ಮಾಡ್ತಾ ಇದ್ದೀನಿ. ಇನ್ನು ಈಗ ಒಂದು 15 ಮಿನಿಟ್ಸ್ ಆಯಿತು ಮೆಟ್ರೋಯಿಂದ ಬಂದು. ಸಾರು ಒಂಚೂರು ಬಿಸಿಗಿಟ್ಟಿದ್ದೀನಿ, ಅಡುಗೆ ಏನು ಮಾಡೋದಿಲ್ಲ, ಅನ್ನ ಇದೆ. ಅವ್ರ ಪಪ್ಪ ಪಾವನಿಗೆ ಬಜ್ಜಿ ಮಾಡು ಅಂತ ಹೇಳಿಬಿಟ್ಟು ಹೋದರು. ಸೊ ನಂದು ಅಲ್ಲ ಅದು, ಅವಳ ಸೆಕ್ಷನ್ನು, ಅವಳಿಗೆ ಬಜ್ಜಿ ಮಾಡೋಕ್ಕೆ ಹೇಳಿರೋದು, ಅವಳು ಮಾಡ್ಕೊಬೇಕು. ನಾನೇನಿದ್ರು ಅನ್ನ ಇದೆಯಾ ಅಂತ ಚೆಕ್ ಮಾಡಿದೆ, ಇತ್ತು. ಸಾರು ಬಿಸಿ ಮಾಡಬೇಕು. ನಾನೇನು ಅಂದ್ಕೊಂಡೆ ಅಂದರೆ ಸ್ವಲ್ಪ ಇದೆಲ್ಲ ಆಯಿತು, ಕಡಲೆ ಬೀಜ ಎಲ್ಲ, ಮತ್ತು ಈಗ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ತಂದಿದ್ದೀವಲ್ಲ, ಹೆಂಗೋ ಮ್ಯಾನೇಜ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಹೊರಗಡೆ ಹೋದರು, ಕೆಲಸ ಇದೆ ಅಂತ ಹೇಳಿ. ಹಾಗಾಗಿ ಹಂಗೆ ಪಾವನಿಗೆ ಬಜ್ಜಿ ಮಾಡಿಬಿಡಮ್ಮ ನಾನು ಬರೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಹೋದ್ರು. ನೋಡೋಣ ಅವಳು ಮಾಡ್ತಾಳೋ ಏನೋ. ಸರಿ, ಅಷ್ಟೊತ್ತಿಗೆ ನಾನು ಸ್ವಲ್ಪ ಇದು ಏನು ಮೆಟ್ರೋಯಿಂದ ತಂದಿದ್ನಲ್ವ, ಕೆಲವೊಂದು ಐಟಮ್ಸನ್ನು ಎಲ್ಲ ತೆಗ್ದಿಡೋಣ ಅಂತ ಅಂದ್ಬಿಟ್ಟು. ಅಂದರೆ ಈಗ ನಾನೆಲ್ಲ ಏನು ಜೋಡಿಸ್ಕೊಳಕ್ಕೆ ಹೋಗಲ್ಲ, ಸಾಕಾಗೋಗ್ಬಿಟ್ಟಿದೆ ನನಗೆ. ಅಂದರೆ ಕೆಲವೊಂದು ಐಟಮ್ಸ್ ಏನಾಗುತ್ತೆ ಅಂತಂದರೆ, ಫ್ರಿಜ್ಜಲ್ಲಿ ಏನಾದರೂ ಇಡೋದಿದ್ದರೆ, ಮತ್ತು ಕೆಲವೊಂದು ಏನಾದರೂ ಸಾಫ್ಟ್ ಐಟಮ್ಸು ಅಂದರೆ ಲೈಕ್ ನೋಡಿ, ಇದು ಪನ್ನೀರೇನೋ ತೊಗೊಂಡು ಬಂದಿದ್ದಾಳೆ ನನ್ನ ಮಗಳು. ಯೂಶ್ವಲಿ ಪನ್ನೀರ್ ನಾನು ಮನೇಲೇ ಮಾಡ್ತೀನಿ, ಅವಳೇನೋ ಬೆಳಿಗ್ಗೆಗೆ ಏನೋ ರೆಸಿಪಿ ಮಾಡ್ಕೋಬೇಕು ಅಂತನೋ ಏನೋ ತೊಗೊಂಡಿದ್ದಾಳೆ. ಸೊ ಇಂಥವೆಲ್ಲ ತೆಗೆದು ಸ್ವಲ್ಪ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಮತ್ತು ಪಾವ್ ಭಾಜಿ ಮಾಡಬೇಕು ಅಂತ ಹೇಳಿ ಬನ್ನೆಲ್ಲ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ಮಾತ್ರ ತೆಗೆದಿಟ್ಬಿಡ್ತೀನಿ, ಉಳಿದಿದ್ದೆಲ್ಲ ಹಾಗೆ ಇರಲಿ. ಸೊ ಇನ್ನು ಇವತ್ತು ಗ್ರೀನ್ ಟೀ ನನಗೆ ಚಿಕ್ಕದು ದೊಡ್ಡದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಅಂದರೆ ಮೆಟ್ರೋನೇ ಆ್ಯಕ್ಚುಲಿ ಫುಲ್ಲು ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಮುಂಚೆ ನಾ ಹೋಗ್ತಿದ್ದಿದ್ದು ಮೆಟ್ರೋನೇ ಅಲ್ವೇ ಅನ್ನೋ ಥರ ಇದೆ. ಸೊ ಕೆಲವೊಂದು ಸೆಕ್ಷನ್ಸ್ ಎಲ್ಲ ತುಂಬ ಇನ್ನೂ ಇದಾಗಬೇಕು. ಅಷ್ಟೊಂದು ಐಟಮ್ಸ್ ಇರಲಿಲ್ಲ, ಇಲ್ಲ ಖಾಲಿ ಆಗಿತ್ತಾ, ಇಲ್ಲ ಅವ್ರು ಇನ್ನೂ ಅದನ್ನು ಅಂದರೆ ಜೋಡಿಸ್ಬೇಕಾ ಅನ್ನೋದು ಗೊತ್ತಾಗಲಿಲ್ಲ ನನಗೆ.
ಸೊ ಯಾವಾಗಲೂ ದೊಡ್ಡದು ತಂದುಬಿಡ್ತಾ ಇದ್ದೆ ನಾನು. 250 ಗ್ರಾಮ್ಸ್ ಬರುತ್ತೆ, ಅಂದರೆ 1/4 kg. ಬಟ್ ಈ ಸತಿ ಸಿಗಲಿಲ್ಲ. ಇದು 100 ಗ್ರಾಮು 100 ಗ್ರಾಮ್ ಏನೋ ಇದೆ, ಅದಕ್ಕೆ 2 ಎತ್ಕೊಂಡು ಬಂದೆ. ನಾನು ಯೂಶ್ವಲಿ ಗ್ರೀನ್ ಟೀ ಬಂದು ಟೆಟ್ಲಿದೆ ಬಳಸೋದು, ಟಾಟಾ ಕಂಪನಿ ಟೆಟ್ಲಿ ತುಂಬ ಇದೆ ನನಗೆ ಇಷ್ಟ ಆಗೋದು. ಅಂದರೆ ಲೀಫ್ ಬರುತ್ತಲ್ವ ಎಲೆಗಳದ್ದು, ಅದು ನಾನು ಯೂಸ್ ಮಾಡೋದು. ಟೀ ಬ್ಯಾಗ್ಸು ಇರುತ್ತೆ, ಬಟ್ ರೇರು. ನನಗೇನೋ ಟೀ ಬ್ಯಾಗ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಮತ್ತು ಎಲ್ಲೋದ್ರೂ ಬೆಟ್ಟದಲ್ಲಿ ಖಾಲಿ ಆಗೋಗ್ಬಿಟ್ಟಿತ್ತು. ಸರಿ, ಸ್ವಲ್ಪ ಬೇರೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ 120 ರೂಪಾಯಿ ಏನೋ ಇತ್ತು kg. ಸೊ ಇಲ್ಲಿ ಅಂತ ಸುಮ್ಮನೆ ಒಂದು ಅರ್ಧ kg ಅಷ್ಟು ತಗೊಬಂದಿದ್ದೀವಿ. ಆಮೇಲೆ ಇಲ್ಲೆಲ್ಲಾದರೂ ತೊಗೊಳ್ಳೋಣ ಅಂತೇಳಿ. ಅಂದರೆ ನಾಳೆಗೆ ನನಗೆ ಹೆಲ್ತಿ ಡ್ರಿಂಕಿಗೆ ಇಲ್ಲಿಲ್ಲ, ಹಾಗಾಗಿ ಇದು ಏನು ಪಾವನಿ ಇದು ಕ್ಯಾಸ್ಟ್ರೋಲ್ ಆಯಿಲ್ ಇದೇನಾ? ಹಳೆಣ್ಣೆ. ನಮ್ಮ ಪಾವನಿ ಸ್ವಲ್ಪ ಹೇರ್ ಕೇರು ಮತ್ತು ಇದೆ ಎಲ್ಲ ಮಾಡ್ಕೋತಾಳೆ. ಅಂದರೆ ಐಬ್ರೋಗೆ, ಐಲ್ಯಾಶಸ್ಗೆ ಎಲ್ಲ ಅದಕ್ಕೇನೋ ಹರಳೆಣ್ಣೆ ತೊಗೊಂಡಿದ್ದಾಳೆ. ಈ ಮೆಟ್ರೋ ಯೂಶ್ವಲಿ ನಮ್ಮ ಮನೇಲಿ ಈ ಏನಂತಾರೆ ಅನ್ಹೆಲ್ದಿ ಫುಡ್ಡು ಇಂಥವೆಲ್ಲ ಏನು ಕೊಡ್ಸಲ್ಲ. ಬಟ್ ಮೆಟ್ರೋಗೆ ಹೋದ್ರೆ ಮಾತ್ರ ಇವೆಲ್ಲನೂ ಸ್ವಲ್ಪ ಎತ್ಕೊಂಡ್ಬಿಡ್ತಾರೆ ನಾವು ಬೇಡ ಅಂದ್ರೂ. ಅದಕ್ಕೋಸ್ಕರ ఏం పావని ఇది ఏమో బాత్ మిట్ ఏం ఇట్లా అంటే ಏನೋ ತೊಗೊಂಡಿದ್ದಾಳೆ, ಅದು ಏನೋ ಇದೊಂದು ಫ್ರೆಂಚ್ ಫ್ರೈಸ್. ಸೊ ಇಂಥವನ್ನ ತೆಗೆದಿಡೋದಕ್ಕೆ ಅಂತ ಇವಾಗ ನಾನು ಸ್ವಲ್ಪ ಕುತ್ಕೊಂಡೆ ಅಷ್ಟೇ. ಇವೆಲ್ಲ ಏನೂ ಇಲ್ಲ. ಇವೇನೋ ಸಿರಮ್, ಅದೇ ಹೇರ್ ಸಿರಮು ಮತ್ತು ರೋಸ್ ವಾಟರ್ಸು. ಮತ್ತು ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರು ಕಿಚನ್ಗೆ ಏನಾದರೂ ಒಂದು ಐಟಮ್ ಇದು ತರೋದಂತೂ ನಾನು ಬಿಡಲ್ಲ. ಅಂದರೆ ಪಾತ್ರೆ ಸಾಮಾನು ಹೇಳ್ತಾ ಇದ್ದೀನಿ. ಈ ಸತಿ ಇದು ಗ್ಲಾಸ್ದು ಇದು ತಗೊಂಡೆ, ಕಡಿಮೆ ಇತ್ತು ರೇಟು. ಸೊ ಇದು ಒಂದು ಹಂಗೂ ನಮ್ಮ ಪಾವನಿ ರೇಗಿಸ್ತಾ ಇದ್ಲು, ಏನಕ್ಕಮ್ಮ ತೊಗೊತಾ ಇದ್ರಿ. ಅವಳಿಗೆ ಇಷ್ಟ ಆಗಲಿಲ್ವಂತೆ ಡಿಸೈನು, ನನಗಿಷ್ಟ ಆಯಿತು, ಚೆನ್ನಾಗಿದೆ, ಚಿಕ್ಕದಾಗಿ ಮಜ್ಜಿಗೆ ಕುಡಿ ಯಾರಾದರೂ ಬಂದರೆ ಇವಾಗ ಮಜ್ಜಿಗೆ ಕೊಡೋಕ್ಕೆ ಎಲ್ಲ ಅಂದ್ಬಿಟ್ಟು ತಗೊಂಡೆ. ಅಂದರೆ ಸುಮ್ಮನೆ ಒಂದು ರೀಸನ್ನು, ಬಟ್ ತಗೋಬೇಕು ಅಂತ ಅನಿಸುತ್ತೆ, ತಗೊಳ್ಳೋದು ಅಷ್ಟೇ. ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರು ಈ ಪಾತ್ರೆ ಐಟಮ್ಸನ್ನು ಆಗೋದೇ ಇಲ್ಲ ನನಗೆ. ಮತ್ತು ಆ್ಯಸ್ ಯೂಶ್ವಲ್ ಟಿಶ್ಯೂ. ಮತ್ತು ಇನ್ನೊಂದು ಹೇಳಬೇಕು, ಫಸ್ಟ್ ಟೈಮ್ ನಾವು ಮೆಟ್ರೋಯಿಂದ ತೆಂಗಿನಕಾಯಿ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನಮ್ಮನೆ ಹತ್ರ ತೆಂಗಿನಕಾಯಿ 70 ರೂಪಾಯಿ ಹೇಳ್ತಾಯಿದ್ರು. ಸೊ ಅಲ್ಲಿ 40 ರೂಪಾಯಿ ಇತ್ತು. ಸೊ ಫಸ್ಟ್ ಟೈಮ್ ನಾನು ಮೆಟ್ರೋಯಿಂದ ತೆಂಗಿನಕಾಯಿ ತೊಗೊಂಡಿರೋದು. ನೀವೆಲ್ಲ ಬೇಳೆಗಳಿದೆ, ಸೊ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಬೇಳೆದು ಅಂದರೆ ಸ್ಟೋರೇಜ್ 1-2 ಬಾಟಲ್ಸನ್ನು ತೊಳೆಸಿದ್ದೆ. ಅಂದರೆ ಇವಾಗ ನಾನೇನು ತೊಳೆಯಲ್ಲ ಬಿಡಿ, ಪಾಪ ನಮ್ಮ ಹೌಸಲ್ಲಿ ಬರ್ತಾರೆಲ್ಲ ತೊಳ್ಕೊಡ್ತಾರೆ. 1-2 ಬೆಳಿಗ್ಗೆ ಹಾಕಿದೆ ವಾಶ್ಗೆ, ತೊಳೆದಿದ್ದಾರೆ, ಇನ್ನೂ 1-2 ಇದೆ. ಸೊ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದನ್ನು ರೀಫಿಲ್ ಮಾಡ್ತೀನಿ. ಇನ್ನು ಟಿಶ್ಯೂ ನನ್ನ ರೂಮ್ಗೊಂದು, ಪಾವನಿ ರೂಮ್ಗೊಂದು ಅಂತ. ಮತ್ತು ಇದು ಬಂದು ಇದು ವೈಪ್ಸು. ನನಗೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯೂಶ್ವಲಿ ವೈಪ್ಸಲ್ಲೇ ನನಗೆ ಕಂಫರ್ಟು. ಸೊ ಅದಕ್ಕೆ ವೈಪ್ಸನ್ನು ತೊಗೊತೀನಿ. ಸೊ ಇನ್ನು ಮಾಮೂಲಿ ಇದೆಲ್ಲ ಗ್ರಾಸರೀಸು. ಸೊ ಇವನ್ನೆಲ್ಲ ನಾನು ಬೆಳಿಗ್ಗೆಗೇ ಕ್ಲೀನ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ಇದು ಬಂದು ಹಾಲ, ಅದೇ ವೈಟ್ ಬಟ್ಟೆ ವಾಶ್ಗೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಲ್ವ ಅದು. ಇವೆಲ್ಲ ಅದೇನೆ. ಇದನ್ನೆಲ್ಲ ಬೆಳಿಗ್ಗೆಗೆ ಕ್ಲೀನ್ ಮಾಡ್ತೀನಿ. ಮತ್ತು ಯೂಶ್ವಲಿ ನಾನು ವಿಮ್ ಜೆಲ್ ತೊಗೊತೀನಿ ಪಾತ್ರೆ ತೊಳೆಯೋದಕ್ಕೆ. ಅದೇ ಹೇಳೋದ್ನಲ್ಲ, ಏನೋ ಇದು ಆ ಹೊಸ ಮೆಟ್ರೋ ಆಗಿರೋದಕ್ಕೂ ಅವರು ರೀಸ್ಟಾಕ್ ಮಾಡದೇ ಇರೋದಕ್ಕೂ ತುಂಬ ಐಟಮ್ಸು ಫುಲ್ಲು ಖಾಲಿ ಥರ ಇತ್ತು. ಸೊ ಹಾಗಾಗಿ ನನಗೆ ವಿಮ್ ಸಿಗಲೇ ಇಲ್ಲ, ಇದು ಒಂದೇ ಇದ್ದಿದ್ದು. ಹಾಗಾಗಿ ಇದು ಯಾವ ಥರ ಇದೆಯೋ ಗೊತ್ತಿಲ್ಲ ನನಗೆ, ಕ್ವಾಲಿಟಿ ಬಗ್ಗೆ ಐಡಿಯಾ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಇದನ್ನೇ ತಂದಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಏನು. ಸರಿಯಾಗಿ ಹೋಗಲಿಲ್ಲ ಅಂತಂದರೆ ಮತ್ತೆ ಇಲ್ಲೇ ಲೋಕಲ್ ಶಾಪಲ್ಲೇ ವಿಮ್ ತರಿಸ್ತೀನಿ. ಬಟ್ ಇದನ್ನೇನು ವೇಸ್ಟ್ ಮಾಡಲ್ಲ. ಯೂಶ್ವಲಿ ಅಂದರೆ ಇವನ್ನೆಲ್ಲ ಮಾಡೋದಕ್ಕೆ ನನಗೆ ಬೇಕಾಗೇ ಆಗುತ್ತೆ. ಲೈಕ್ ಹೋಮ್ ಮೇಡ್ ಸ್ಪ್ರೇಸ್ ಎಲ್ಲ ಮಾಡ್ತೀನಿ ಅಲ್ವಾ, ಆ ಟೈಮಲ್ಲಿ ಯೂಸ್ ಮಾಡ್ಕೊಬೋದು. ಅಂದರೆ ನಾರ್ಮಲ್ ಪಾತ್ರೆನ ತೊಳ್ಕೊಬೋದು, ಅಂದರೆ ತೊಳಿಬೋದು, ಯೂಸ್ ಮಾಡ್ಕೊಳ್ಳಿ. ಜಿಡ್ಡಿರೋ ಪಾತ್ರೆಗೆ ಆಗಲ್ಲ ಅಂದರೆ ಅಗೇನ್ ಬೇರೆದು ತರಿಸ್ಕೊಡ್ತೀನಿ.
ಸೊ ಇನ್ನು ಇಷ್ಟಿದೆ. ಇವೆಲ್ಲ ಹಾಗೆ ಇರಲಿ, ಯಾಕಂದರೆ ನನಗೆ ಈಗ ಇವೆಲ್ಲ ತೆಗ್ದಿದ್ದೀನಿ ಅಂದರೆ ಮತ್ತೆ ಎಲ್ಲ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಸ್ಟೋರೇಜ್ ಬಾಕ್ಸಸ್ಸನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ಎತ್ತಿಡ್ತೀನಿ. ಸೊ ಇಂದಪ್ಪ ನೀವಂತ ಅಡಪೈನ ಪೆಟ್ಟಿಡಮ್ಮ ನೀತಾವ. ಇನ್ನು ಇದು ಒಂದು ಆಲೋವೆರಾ ಜೆಲ್ ಒಂದು ತೊಗೊಂಡಿದ್ದೀನಿ. ಯೂಶ್ವಲಿ ನಾನು ಮಾರ್ನಿಂಗ್ ವಾಕ್ ಹೋಗ್ತೀನಲ್ವ, ಅವಾಗ ಮುಖ ತೊಳ್ಕೊಂಡ್ರೆ ನಾನು ಏನೂ ಅಪ್ಲೈ ಮಾಡೋದಿಲ್ಲ, ಜಸ್ಟ್ ಒಂದು ಜೆಲ್ ಅಪ್ಲೈ ಮಾಡ್ತೀನಿ. ಸೊ ಅದಕ್ಕೆ ಅದು ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ಅಷ್ಟೇ. ಇನ್ನು ಇಷ್ಟಿದೆ. ಓಕೆ, ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆಗೆ ಇದನ್ನೆಲ್ಲ ನಾನು ಎತ್ತಿಡೋದಾದರೆ ಹೊಸ ವ್ಲಾಗ್ ಮಾಡ್ಕೋತೀನಿ, ಇಲ್ಲ ಅಂದರೆ ಹಾಗೆ ನಾರ್ಮಲಿ ಜೋಡಿಸ್ಕೋತೀನಿ. ಇನ್ನು ಇವತ್ತಿಂದು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾರಿ, ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಆಮೇಲೆ ಬಾಯ್ ಹೇಳೋಣ. ಯೂಶ್ವಲಿ ನಾನು ಮೆಟ್ರೋಗೆ ಹೋದರೆ ನಮ್ದು ಏನಿಲ್ಲ ಅಂದರೂ 10,000 12,000 ಈ ರೀತಿ ಬಿಲ್ ಆಗ್ತಾ ಇತ್ತು. ಬಟ್ ಈ ಸತಿ ನಿಜವಾಗ್ಲೂ ಬರೀ 6,600 ಚಿಲ್ಲರೆ, 608 ರೂಪಾಯಿ ಏನೋ ಆಗಿದೆ ಬಿಲ್ ಅಷ್ಟೇ. ಏನಕ್ಕೆ ಇಷ್ಟು ಕಡಿಮೆ ಬಿಲ್ ಆಯಿತು ಅನ್ನೋದು ನನಗೆ ಕನ್ಫ್ಯೂಷನು. ಯಾಕೆ ಅಂತ ಗೊತ್ತಾಗಲಿಲ್ಲ, ಏನು ಮಿಸ್ ಮಾಡಿದ್ದೀನಿ ಅಂತ. ಒಟ್ಟಿನಲ್ಲಿ ಕೆಲವೊಂದು ಕಾಳು ಐಟಮ್ಸ್ಗಳೆಲ್ಲ ನನಗೆ ಸಿಗಲಿಲ್ಲ. ಬೇಳೆ ಅಂದರೆ ಈ ಉದ್ದಿನ ಬೇಳೆ, ಹೆಸರು ಬೇಳೆ ಇವೆಲ್ಲ ತೊಗೊಂಡಿಲ್ಲ, ಸ್ವಲ್ಪ ಇತ್ತು ಅಂತ ಹೇಳಿ. ಸೊ ಮೇ ಬಿ ನಾನೇ ಐಟಮ್ಸ್ ಕಡಿಮೆ ತೊಗೊಂಡಿದ್ದೀನಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಮತ್ತು ಈಗ ಬಂದಾಗ ಹನಿ ಫೋನ್ ಮಾಡಿದ್ಲು. ಯಾಕಮ್ಮ ಅವಾಗಲೇ ಅಂದರೆ ಮೆಟ್ರೋದಲ್ಲಿದ್ದಾಗ ಅವಳು ಫೋನ್ ಮಾಡಿದ್ದಾಳೆ, ನನಗೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮನೆಗೆ ಬಂದಮೇಲೆ ಅಗೇನ್ ಮಾಡಿದ್ಲು, ಯಾಕಮ್ಮ ಫೋನ್ ಎತ್ತಿಲ್ಲ ಅಂದ್ಲು. ಮೆಟ್ರೋಗೆ ಹೋಗಿದ್ವಮ್ಮ ಅಂತ ಅಂದೆ. ಸರಿ, ಇನ್ನೊಂದು ಸ್ವಲ್ಪ ಅಂದರೆ ಇನ್ನೊಂದು ನೆಕ್ಸ್ಟ್ ಮಂತ್ವರೆಗೂ ವೆಯ್ಟ್ ಮಾಡಿದ್ರೆ ಆಗ್ತಿರ್ಲಿಲ್ವ, ನಾನು ಬರ್ತಿದ್ದೆ ಮೆಟ್ರೋಗೆ ಅಂದು. ಅದಕ್ಕೆ ಅವಳಿಗೆ ಹೇಳಿದೆ, ನೀನು ಬರ್ದೇ ಇರೋದೇ ಒಳ್ಳೇದಾಯಿತು, ನೀನು ಬಂದಿದ್ರೆ ನನಗೆ 12,000 ರೂಪಾಯಿ ಬಿಲ್ ಆಗಿರೋದು, ನೀನು ಬರದೇ ಇರೋದಕ್ಕೆ ಬರೀ 6,000 ರೂಪಾಯಿ ಬಿಲ್ ಆಯಿತು ಅಂತ ಹೇಳಿಬಿಟ್ಟು. ಅಂದರೆ ನಾವೇನು ಮಾಡ್ತೀವಿ ಅಂತಂದರೆ ನಾರ್ಮಲಿ ಮನೆಗೆ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತುಂಬ ಕಡಿಮೆ, ಫ್ರೂಟ್ಸು ಜಾಸ್ತಿ ತರ್ತೀವಿ. ಲೈಕ್ ಈ ಥರ ನೋಡಿ, ಏನೋ ಬಿಸ್ಕೆಟ್ಸು ಏನೇನೋ ನೋಡಿ, ಇದು ಇನ್ನೊಂದಿತ್ತು ನಾನು ಥ್ಯಾಂಕ್ ಗಾಡ್ ಈಗ ತೆಗ್ದಿದ್ದಕ್ಕೆ ಸರಿ ಹೋಯ್ತು. ಲೈಕ್ ಈ ಥರ ಬಿಸ್ಕೆಟ್ಸು ಇವೆಲ್ಲ ನಾವು ಏನು ನಾರ್ಮಲಾಗಿ ಕೊಡಿಸೋದೇ ಇಲ್ಲ. ಆ ಥರ ಎಲ್ಲ ಹಲ್ವಾನೇ ಇಲ್ಲ ಬಿಡಿ ನಮ್ಮ ಮನೇಲಿ. ಸೊ ಮೆಟ್ರೋಗೆ ಹೋದಾಗ ಮಾತ್ರನೇ ಅವ್ರು ಆ ಥರ ಏನಾದರೂ ತಗೋತಾರೆ. ಯಾವಾಗಾದರೂ ಈ ವಾರಿಯರ್ ಬೇಕ್ರಿ ಬರುತ್ತಲ್ವ, ಅಲ್ಲಿ ಸ್ವಲ್ಪ ಬಿಸ್ಕೆಟ್ಸು ಇಂಥವನ್ನೆಲ್ಲ ತೊಗೊಂಡು ಬರ್ತೀವಿ. ಅಂದರೆ ಅದೇ 1 ಮಂತ್ 2 ತಿಂಗಳಿಗೋ 3 ತಿಂಗಳಿಗೋ ಆ ಥರ ಇರುತ್ತೆ. ಸೊ ಮೆಟ್ರೋಗೆ ಹೋದಾಗ ಮಾತ್ರನೇ ಅವ್ರಿಗೆ ಒಂಚೂರು ಎಕ್ಸ್ಕ್ಯೂಸ್ ಕೊಡ್ತೀವಲ್ವ, ಹಾಗಾಗಿ ನಮ್ಮ ಮನೆ ಇದ್ರೆ ಅಂತೂ ಎತ್ತಿ ಹಾಕೋತಾ ಇರ್ತಾಳೆ. ಪಾವನಿ ಏನು ಅಷ್ಟೊಂದು ಲೈಕ್ ಮಾಡಲ್ಲ ಅವಳು, ಈ ಥರ ಏನು ತಿಂಡಿ ಅಷ್ಟೊಂದು ಅವಳೇನು ಜಂಕ್ ಫುಡ್ ಅಷ್ಟೊಂದು ಲೈಕ್ ಮಾಡಲ್ಲ. ನಮ್ಮ ಮನೆಗೆ ಸ್ವಲ್ಪ ಇಷ್ಟಪಡ್ತಾಳೆ, ಅದಕ್ಕೆ ಅವಳನ್ನ ಟೀಸ್ ಮಾಡ್ತಿದ್ದೆ. ಬಟ್ ಬರೀ ಇದೆ ಅಂತಲ್ಲ, ಅದೇ ಹೇಳದ್ನಲ್ಲ, ನಾನು ತುಂಬ ಕಾಳುಗಳು ಎಲ್ಲ ಮಿಸ್ ಮಾಡಿದ್ದೀನಿ, ತೊಗೊಂಡಿಲ್ಲ. ನನಗಿನ್ನೂ 1-2 ಸತಿ ಹೋಗ್ಬೇಕು ಹೊಸ ಮೆಟ್ರೋ ಸೆಟ್ ಆಗೋದಕ್ಕೆ. ಮೇ ಬಿ ಅವಾಗೇನಾದರೂ ಎಗೇನ್ ನಂದು ಅದೇ ಥರ ಬಿಲ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಇವಾಗ ತಂದಿರೋ ಐಟಮ್ಸನ್ನ ನೋಡಿದ್ರೆ ನಾನು ಇನ್ನೊಂದು 2 ತಿಂಗಳಿಗೆಲ್ಲ ಮತ್ತೆ ಮೆಟ್ರೋಗೆ ಹೋಗ್ಬೇಕಾಗತ್ತೆ. ಸರಿ, ಹೋದ್ರೆ ಆಯಿತು. ಹಂಗಾಗಿ ಓಕೆ. ಇನ್ನು ಆವಾಗಲೇ ಹೇಳ್ದಂಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.